ಹಾಯ್ ಎಲ್ರಿಗೂ ನಮಸ್ಕಾರ. ಆಟೋ ಸ್ವಿಫ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಯುಂಡೈನ ಒನ್ ಆಫ್ ದ ಸ್ಪೋರ್ಟಿಯೆಸ್ಟ್ ಆ್ಯಂಡ್ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ನಮ್ಮ ಜೊತೆ ಇದೆ. ಯುಂಡೈ i20 2008 ಲಾಂಚ್ ಆಗಿತ್ತು. ಇವತ್ತು ನಮ್ಮ ಜೊತೆ ಥರ್ಡ್ ಜನ್ರೇಷನ್ ಫೇಸ್ ಲಿಫ್ಟ್ ಮಾಡೆಲ್ ಇದೆ. ಸೊ ಇದು i20ನ ಟಾಪ್ ಆಫ್ ದ ಲೈನ್ ವೇರಿಯಂಟ್. ಈ ಪರ್ಟಿಕ್ಯುಲರ್ ವೇರಿಯಂಟಲ್ಲಿ ಏನೆಲ್ಲ ಫೀಚರ್ಸ್ ಯುಂಡೈ ಆಫರ್ ಮಾಡ್ತಿದೆ ನಾನು ಕಂಪ್ಲೀಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದು ನನ್ನ ಫಸ್ಟ್ ವೀಡಿಯೋ. ಏನಾದರೂ ನನ್ನದು ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೆಫಿನೆಟ್ಲಿ ಅದನ್ನ ಅಪ್ಡೇಟ್ ಮಾಡ್ಕೊಳ್ತೇನೆ. ಸೊ ಮೆಜರ್ ನೋಡಿದ್ರೆ ಯುಂಡೈ i20 ಕೀ ಬಂದುಬಿಟ್ಟು ನಿಮಗೆ ಈ ಥರ ಇರುತ್ತೆ. ಸೊ ಮೋರ್ ಪ್ರೀಮಿಯಮ್. ಸೊ ಮೋಸ್ಟ್ ಆಫ್ ದ ಯುಂಡೈ ವೆಹಿಕಲ್ಸಲ್ಲಿ ಟಾಪ್ ಆಫ್ ದ ಲೈನ್ ಹೋದರೆ ನೀವು ಕೀ ಡಿಸೈನ್ ಆಲ್ಮೋಸ್ಟ್ ಇದೇ ಥರ ಸಿಮಿಲರ್ ಇರುತ್ತೆ ಇವಾಗ. ಸೊ ಲಾಕ್, ಅನ್ಲಾಕ್ ಆ್ಯಂಡ್ ಗಾಡಿನ ನೀವು ಔಟ್ಸೈಡಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕೆ ಹೋಲ್ಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ನ ಇದರಿಂದ ಅನ್ಲಾಕ್ ಮಾಡ್ಬೋದು. ಇದರಲ್ಲಿ ಎಲೆಕ್ಟ್ರಿಕ್ ಬೂಟ್ ಬರೋಲ್ಲ, ಬಟ್ ಬೂಟ್ನ ನೀವು ಅನ್ಲಾಕ್ ಮಾಡ್ಬೋದು. ಸೊ ಯುಂಡೈನಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ವಿಸಿಬಿಲಿಟಿ. ಯಾವಾಗಲೂ ನೀವು ವಿಂಡ್ಶೀಲ್ಡ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ ವೈಡ್ ವಿಂಡ್ಶೀಲ್ಡ್ ಇದೆ. ಸೊ ವಿಸಿಬಿಲಿಟಿ ನಿಮಗೆ ಬೆಟರ್ ಆಗಿರುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಾನೆಟ್ ಮೇಲೆ ಕಂಪ್ಲೀಟ್ ಏರೋಡೈನಾಮಿಕ್ಗೋಸ್ಕರ ನಿಮಗೆ ಕ್ಯಾರೆಕ್ಟರ್ ಲೈನ್ನ ಯೂಸ್ ಮಾಡಿದ್ದಾರೆ. ವೆಹಿಕಲ್ ಕಂಪ್ಲೀಟ್ ಎಕ್ಸ್ಟೀರಿಯರ್ ಬಂದುಬಿಟ್ಟು ಶಾರ್ಪ್ ಡಿಸೈನಲ್ಲಿ ಆಗಿರುತ್ತೆ. ಸೊ ಮೇನ್ ನೋಡಿದ್ರೆ ನೀವು ಯುಂಡೈ ಲೋಗೋ ನಿಮಗೆ ಬಂದುಬಿಟ್ಟು ಕಂಪ್ಲೀಟ್ ಸ್ಯಾಟಿನ್ ಫಿನಿಷಲ್ಲಿದೆ. ಮೊದಲು ಬಂದುಬಿಟ್ಟು ಇದು ಕ್ರೋಮಲ್ಲಿ ಕೊಡ್ತಾಯಿದ್ರು, ಇವಾಗ ಸ್ಯಾಟಿನ್ ಫಿನಿಷಿಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಫ್ರಂಟ್ ಗ್ರಿಲ್ ನೀವೇನು ನೋಡ್ತಾ ಇದ್ದೀರಾ ಪ್ಯಾರಾಮೆಟ್ರಿಕ್ ಪಿಕ್ಸೆಲ್ ಡಿಸೈನಲ್ಲಿ ಯೂಸ್ ಮಾಡಿರ್ತಾರೆ. ಇದು ಬಂದುಬಿಟ್ಟು ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ. ಆ್ಯಂಡ್ ಕೆಳಗಡೆ ಬಂಪರ್ ಏನು ನೋಡ್ತಾ ಇದ್ದಾರೆ ಇದು ಡ್ಯುವಲ್ ಟೋನ್ ಟ್ರೀಟ್ಮೆಂಟ್ ಇದೆ. ಸೊ ಪಿಯಾನೋ ಬ್ಲ್ಯಾಕ್ ವಿತ್ ಸ್ಕಿಡ್ ಪ್ಲೇಟ್ ಡಿಸೈನಲ್ಲಿ ಡಿಸೈನ್ ಆಗಿದೆ. ಆ್ಯಂಡ್ ನಿಮಗೆ ಆ್ಯಕ್ಟಿವ್ ಏರ್ ಕರ್ಟನ್ಸ್ ಕೂಡ ಇದೆ, ಬೆಟರ್ ಏರೋಡೈನಾಮಿಕ್ಗೆ. ನಿಮಗೆ DRLs ಬರುತ್ತೆ. ಆ್ಯಂಡ್ ನಿಮಗೆ ಬಂದುಬಿಟ್ಟು ಕಂಪ್ಲೀಟ್ LED ಹೆಡ್ಲೈಟ್ಸ್ ಬರುತ್ತೆ. ಆ್ಯಂಡ್ ಇಂಡಿಕೇಟರ್ ಕೂಡ ಬಂದುಬಿಟ್ಟು ನಿಮಗೆ ಇಂಟಿಗ್ರೇಟ್ ಆಗಿರುತ್ತೆ. ನೀವು ಇಲ್ಲಿ ಮುಂದೆ ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ರೀತಿ ಫಾಗ್ ಲೈಟ್ ಇಲ್ಲ. ಆ್ಯಸ್ ಪರ್ ಯುಂಡೈ ಹೆಡ್ಲೈಟ್ ಬಂದುಬಿಟ್ಟು ನಾವು ತುಂಬ ಲೋನಲ್ಲಿ ಪ್ಲೇಸ್ ಮಾಡಿದ್ದೀವಿ, ಇದರಿಂದ ನಿಮಗೆ ಫಾಗ್ ಲೈಟ್ ಅವಶ್ಯಕತೆ ಇರಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಇದೇ i20 ಎನ್ಲೈನ್ ವರ್ಷನ್ ನೀವೇನು ನೋಡ್ತೀರಾ ಅದರಲ್ಲಿ ಫಾಗ್ ಲೈಟ್ ಆಫರ್ ಮಾಡ್ತಾರೆ. ಇದರಲ್ಲೂ ಫಾಗ್ ಲೈಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋಪ್ಪ. ಸೊ ಫ್ರಂಟ್ ಲುಕ್ ಬಂದುಬಿಟ್ಟು ಈ ಥರ ಇರುತ್ತೆ. ಸೊ ಸೈಡ್ ಪ್ರೊಫೈಲ್ ಅಂತ ನೋಡೋದಾದರೆ ನಿಮಗೆ 16 ಇಂಚಸ್ ಡೈಮಂಡ್ ಕಟ್ ಅಲಾಯ್ ವೀಲ್ ಕೊಡ್ತಾರೆ. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬರುತ್ತೆ, ರೇರಲ್ಲಿ ಡ್ರಮ್ ಕೊಟ್ಟಿದ್ದಾರೆ. ಸೊ ಪ್ರೊಫೈಲ್ ನೋಡೋದಾದರೆ ನಿಮಗೆ R16, 195 ಆ್ಯಂಡ್ 55 ಪ್ರೊಫೈಲ್. ಸೊ ಆಟೋ ಬ್ಯಾಡ್ಜಿಂಗ್ ಬಂದು ನೋಡ್ತಾ ಇರ್ಬೋದು. ಸೊ ಇದು ಆಟೋಮೆಟಿಕ್ ವೇರಿಯಂಟ್ ನನ್ನ ಜೊತೆ ಇವತ್ತು ಇರೋದು. ಇದರಲ್ಲಿ ನಿಮಗೆ ಮ್ಯಾನ್ಯಲ್ ಆಪ್ಷನ್ ಕೂಡ ಬರುತ್ತೆ. ಸೊ ಟರ್ನಿಂಗ್ ಇಂಡಿಕೇಟರ್ ಬಂದುಬಿಟ್ಟು ನಿಮಗೆ ORVM ಅಲ್ಲಿದೆ. ORVM ವಿತ್ ವೆಲ್ಕಮಿಂಗ್ ಫಂಕ್ಷನಲ್ ಜೊತೆ ಇರುತ್ತೆ. ಹಾಗೆ ನಿಮಗೆ ಪೆಡಲ್ ಲೈಟ್ ಕೂಡ ಕೊಡ್ತಿದ್ದಾರೆ. ಸೊ ಕ್ರೋಮ್ ಫಿನಿಶ್ ಡೋರ್ ಹ್ಯಾಂಡಲ್. ಆ್ಯಂಡ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು A ಪಿಲ್ಲರಿಂದ C ಪಿಲ್ಲರ್ವರೆಗೂ ಏನು ಕ್ರೋಮ್ ಗಾರ್ನಿಶ್ ಯೂಸ್ ಮಾಡಿದ್ರೆ ತುಂಬ ಸಟಲ್ ಆ್ಯಂಡ್ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇದರಲ್ಲಿ ಎಲೆಕ್ಟ್ರಿಕ್ ಸನ್ರೂಫ್ ಆಪ್ಷನ್ ಕೂಡ ಬರುತ್ತೆ ನಿಮಗೆ. ಶಾರ್ಕ್ ಫಿನ್ ಆ್ಯಂಟಿನ ನೋಡ್ತಾ ಇರ್ಬೋದು. ಇದು ರೀಸೆಂಟ್ಲಿ i20 ಒಂದು ಅಪ್ಡೇಟ್ ಬಂದಿದೆ. ಅದೇನೆಂದರೆ ಈ ಸ್ಪಾಯ್ಲರ್ ಏನಿದೆಯಲ್ಲ ಇದು ನಿಮಗೆ ನೋಡಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಎನ್ಲೈನ್ ಥರ. ಸೊ ಇನ್ನೂ ಬೆಟರ್ ಸ್ಪೋರ್ಟಿಯಾಗಿ ಕಾಣಿಸ್ತಿದೆ. ಸೊ ಟೇಲ್ ಲೈಟ್ ನೀವು ನೋಡ್ತಾ ಇರ್ಬೋದು, ಇದು Z ಟೈಪ್ ಟೇಲ್ ಲೈಟ್ನ ಯೂಸ್ ಮಾಡಿದ್ದಾರೆ. ಸೊ ಇದನ್ನ ಕನೆಕ್ಟೆಡ್ ಡಿಸೈನ್ ಕ್ಯಾರಿ ಮಾಡಲಿಕ್ಕೋಸ್ಕರ ಕ್ರೋಮ್ನ ನೀವು ನೋಡ್ತಾ ಇರ್ಬೋದು ಎಂಡ್ ಟು ಎಂಡ್ ಕನೆಕ್ಟ್ ಮಾಡಿದ್ದಾರೆ. ಡಿಸೈನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ರೇರ್ ಡಿಫಾಗರ್ ಕೊಡ್ತಾರೆ ವಿತ್ ವಾಷರ್ ಆ್ಯಂಡ್ ವೈಪರ್. ಆ್ಯಂಡ್ ನಿಮಗೆ ಯುಂಡೈದು ಲೋಗೋ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು i20 ಬ್ಯಾಡ್ಜಿಂಗ್, ಹಾಗೆ ನಿಮಗೆ ಆಸ್ಟಾ ಬ್ಯಾಡ್ಜಿಂಗ್ ಬರುತ್ತೆ. ಇದು ಟಾಪ್ ಆಫ್ ದಿ ಲೈನ್. ಸೊ ರೇರ್ ಬಂಪರ್ಲಿ ಕೂಡ ನಿಮಗೆ ಡ್ಯುವಲ್ ಟೋನ್ ಟ್ರೀಟ್ಮೆಂಟ್ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಪಿಯಾನೋ ಬ್ಲ್ಯಾಕ್ ಫಿನಿಶ್, ಹಾಗೆ ನಿಮಗೆ ಬಂದುಬಿಟ್ಟು ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ಟ್ರೀಟ್ಮೆಂಟ್ನ ಕೊಟ್ಟಿದ್ದಾರೆ. 38 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ i20. ಪೆಟ್ರೋಲಲ್ಲಿ ಮಾತ್ರ ಬರುತ್ತೆ, ಡೀಸೆಲ್ ಆಪ್ಷನ್ ಇವಾಗ ತೆಗೆದಿದ್ದಾರೆ. ಆಫ್ಟರ್ BS6 ನಾರ್ಮ್ಸ್ ಬಂದ ಮೇಲೆ ಡೀಸೆಲ್ ಡಿಸ್ಕಂಟಿನ್ಯೂ ಆಗಿದೆ ಇಲ್ಲಿ. ಸೊ ಇದು ಪೆಟ್ರೋಲ್ ಮಾತ್ರ ಬರುತ್ತೆ. ಪೆಟ್ರೋಲಲ್ಲಿ ಬಂದುಬಿಟ್ಟು ನಿಮಗೆ ಮ್ಯಾನ್ಯಲ್ ಆ್ಯಂಡ್ ಆಟೋಮೆಟಿಕ್ ಎರಡು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸ್ಪೇಸ್ ನೋಡೋದಾದರೆ ಸಫಿಷಿಯೆಂಟ್ ಇದೆ. 333 ಲೀಟರ್ಸ್ ಕಾರ್ಗೋ ಸ್ಪೇಸ್ ಬರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೋಸ್ಟು ಸಬ್ವೂಫರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ಲ್ಯಾಂಪ್ ಕೂಡ ಬರುತ್ತೆ. ಡಿಟ್ಯಾಚಬಲ್ ಪಾರ್ಸೆಲ್ ಟ್ರೇ ಇದೆ, ಇದು ಬೇಕಾದ್ರೆ ನೀವು ತೆಗಿಬೋದು. ಹಾಗೆ ರೇರ್ ಸೀಟ್ ಏನಿದೆ ಇದು ಕಂಪ್ಲೀಟ್ ಬೆಂಚ್ ಫೋಲ್ಡೇಬಲ್ ಇದೆ ಇದು. ಸೊ ಇದು ರೇರ್ ಪ್ರೊಫೈಲ್ ಇದೆ. ಸೊ ಕಂಪ್ಲೀಟ್ ಇಂಟೀರಿಯರ್ ನಿಮಗೆ ಡ್ಯುವಲ್ ಟೋನ್ ಟ್ರೀಟ್ಮೆಂಟಲ್ಲಿದೆ. ಸೊ ನೋಡ್ತಾ ಇರ್ಬೋದು ಬೇಜ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಬರುತ್ತೆ ನಿಮಗೆ. ಸೊ ಇಲ್ಲಿ ಕೂಡ ಸ್ಪೀಕರ್ ಇದೆ. ಸೊ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಇವಾಗ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಸೊ ರೇರ್ ಪ್ಯಾಸೆಂಜರ್ ಕಂಫರ್ಟ್ ಅಂತ ನೋಡೋದಾದರೆ ನಿಮಗೆ ರೇರ್ AC ವೆಂಟ್, ಹಾಗೆ ನಿಮಗೆ
ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ರೀಡಿಂಗ್ ಲ್ಯಾಂಪ್ ಬರುತ್ತೆ, ಗ್ರ್ಯಾಬ್ ಹ್ಯಾಂಡಲ್ ಇದೆ ನಿಮಗೆ. ಸೊ ಎಲೆಕ್ಟ್ರಿಕ್ ಸನ್ರೂಫ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಟೋನ್ ಇಂಟೀರಿಯರ್ ಇದೆ ನಿಮಗೆ, ನೋಡ್ತಾ ಇರ್ಬೋದು. ಫಸ್ಟ್ ಬಂದುಬಿಟ್ಟು ಕಂಪ್ಲೀಟ್ ಬ್ಲ್ಯಾಕ್ ಇಂಟೀರಿಯರ್ ಕೊಡ್ತಾಯಿದ್ರು. ಫೇಸ್ ಲಿಫ್ಟಲ್ಲಿ ಬಂದುಬಿಟ್ಟು ಈ ಡ್ಯೂಯಲ್ ಟೋನ್ ಟ್ರೀಟ್ಮೆಂಟ್ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಆರ್ಮ್ರೆಸ್ಟ್ ಏನಿದೆ ಇದು ಸಾಫ್ಟ್ ಟಚ್ ಇದೆ, ಬೇರೆ ಎಲ್ಲ ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ ಬರುತ್ತೆ. ಆ್ಯಂಡ್ ಡೋರ್ ಹ್ಯಾಂಡಲ್ ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದು ಮಾಡಿದೆ. ಡೀಟೇಲಿಂಗ್ಗೆ ಸ್ವಲ್ಪ ಬೆಟರಾಗಿ ಟೈಮ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಮಾಸ್ಟರ್ ಕಂಟ್ರೋಲ್ ನಿಮ್ಮ ಡ್ರೈವರ್ ಸೈಡ್ ಡೋರಲ್ಲಿರುತ್ತೆ. ಡ್ರೈವರ್ ಸೈಡ್ ಸೀಟ್ ಬಂದುಬಿಟ್ಟು ನಿಮಗೆ 6 ವೇ ಅಡ್ಜಸ್ಟೇಬಲ್ ಇದೆ, ಹೈಟ್ ಕೂಡ ಅಡ್ಜಸ್ಟೇಬಲ್ ಬರುತ್ತೆ ನಿಮಗೆ. ಸೊ ಪುಷ್ ಸ್ಟಾರ್ಟ್ ಬಟನ್ ನೀವು ನೋಡ್ತಾ ಇರ್ಬೋದು. ಡ್ರೈವ್ ಮೋಡ್ ಬರುತ್ತೆ. ಡ್ರೈವ್ ಮೋಡಲ್ಲಿ 2 ಡ್ರೈವ್ ಮೋಡ್ ಇದೆ. ಈಗ ನೀವು ಬೇಕಂದರೆ ನೀವು ರೇರ್ ಕ್ಯಾಮೆರಾ ಆನ್ ಮಾಡ್ಕೊಳ್ಬೋದು, ಸ್ಕ್ರೀನಲ್ಲಿ ಲೈವ್ ವಿಜುವಲ್ ಬರ್ತಾ ಇರುತ್ತೆ ನಿಮಗೆ. ಸ್ಟೇರಿಂಗ್ ಬಂದುಬಿಟ್ಟು ಡಿಕಾ ಸ್ಟೇರಿಂಗ್ ಬರುತ್ತೆ ನಿಮಗೆ. ಇದರಲ್ಲಿ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಗೆ 2 ಫಂಕ್ಷನ್ ಕೂಡ ಇದೆ. ಜಸ್ಟ್ ನೀವು ಲಿವರ್ನ ಪುಲ್ ಮಾಡಿದ್ರೆ ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ಕ್ರೂಸ್ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಮಲ್ಟಿಮೀಡಿಯಾ ಕಂಟ್ರೋಲ್ ಬರುತ್ತೆ. ಹೆಡ್ಲೈಟ್ ಬಂದುಬಿಟ್ಟು ಆಟೋ ಫಂಕ್ಷನ್ ಜೊತೆ ಬರುತ್ತೆ. ಕಂಪ್ಲೀಟ್ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ ನಿಮಗೆ. ಸೊ ಇದರಲ್ಲಿ ಹೈ ಎಂಡ್ TPMS ಕೂಡ ಇದೆ. ಆ್ಯಂಡ್ ರೇಂಜ್ ಸೆನ್ಸಿಂಗ್ ವೈಪರ್ ಒಂದು ಮಿಸ್ಸಿಂಗ್ ಇದೆ ಇದರಲ್ಲಿ, ಕಾಂಪಿಟೇಷನ್ ಅಂತ ನೋಡೋದ್ರಾಗ. ಕಂಪ್ಲೀಟ್ ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಬರುತ್ತೆ. ಹ್ಯುಂಡೈ ಬೆಸ್ಟ್ ಪಾರ್ಟ್ ಏನಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್. 10.25 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದು ಆಂಡ್ರಾಯ್ಡ್ ಟು ಆಪಲ್ ಕಾರ್ಪ್ಲೇ 2 ಸಪೋರ್ಟ್ ಮಾಡುತ್ತೆ ನಿಮಗೆ, ನೋಡ್ತಾ ಇರ್ಬೋದು. ಇದರ UI ತುಂಬಾ ಯೂಸರ್ ಫ್ರೆಂಡ್ಲಿ ಇದೆ ಆ್ಯಂಡ್ ಈಸಿ ಟು ಯೂಸ್ ಇದೆ, ನೀವು ನೋಡ್ತಾ ಇರಿ. ಆ್ಯಂಡ್ ಫಿಸಿಕಲ್ ಟಚ್ ಕೂಡ ಕೊಟ್ಟಿದ್ದಾರೆ, ಬೆಟರ್. ಎಲ್ಲ ಸ್ಕ್ರೀನಲ್ಲೇ ಕೊಟ್ಬಿಟ್ರೆ ಡ್ರೈವ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಇದು ಯೂಸ್ ಮಾಡಬೇಕಾದ್ರೆ. ವಾಲ್ಯೂಮ್ ಎಲ್ಲ ಒಂಟು ಇಲ್ಲಿಂದ ಕಂಟ್ರೋಲ್ ಆಗುತ್ತೆ. ಆಟೋಮೆಟಿಕ್ AC ಕಂಟ್ರೋಲರ್ ಬರುತ್ತೆ. ಟಾಪ್ ಎಂಡಲ್ಲಿ ಬಂದುಬಿಟ್ಟು ನಿಮಗೆ ವೈರ್ಲೆಸ್ ಚಾರ್ಜರ್ ವಿತ್ ಕೂಲಿಂಗ್ ಪ್ಯಾಡ್ ಬರುತ್ತೆ. ಟೈಪ್ C ಪೋರ್ಟ್ ಕೊಟ್ಟಿದ್ದಾರೆ, 12 ಔಟ್ಪುಟ್ ಆ್ಯಂಡ್ ಟೈಪ್ A ಕೂಡ ಇದೆ. ಸೊ ಇದು ಆಟೋಮೆಟಿಕ್ ಗೇರ್ ಬಾಕ್ಸ್, ನಿಮಗೆ ಮ್ಯಾನ್ಯುವಲ್ ಆಪ್ಷನ್ ಕೂಡ ಬರುತ್ತೆ. 5 ಸ್ಪೀಡ್ ಮ್ಯಾನ್ಯುವಲ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಡ್ಯಾಶ್ ಬಾರ್ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಲೈನ್ಸ್ ಆ್ಯಂಡ್ ಕ್ರೀಸಸ್ ಜಾಸ್ತಿ ಯೂಸ್ ಮಾಡಿದ್ದಾರೆ. ತುಂಬ ಪ್ರೀಮಿಯಮ್ ಆಗಿ ಫೀಲ್ ಆಗುತ್ತೆ. ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಆರ್ಮ್ರೆಸ್ಟ್ ಏನಿದೆ ಇದು ಅಡ್ಜಸ್ಟೇಬಲ್ ಇದೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ನಿಮ್ಮ ಕನ್ವೀನಿಯಂಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಬೋದು. 2 ಕಪ್ ಹೋಲ್ಡ್. ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ನಿಮಗೆ ಇನ್ಬಿಲ್ಟ್ ನ್ಯಾವಿಗೇಷನ್, ರೂಲಿಂಗ್ ಕನೆಕ್ಟಿವಿಟಿ ಅದೆಲ್ಲ ಫೀಚರ್ಸ್ ಇರುತ್ತೆ. 3 ಇಯರ್ಸ್ ಬಂದುಬಿಟ್ಟು ಹ್ಯುಂಡೈ ಅವರು ಬಂದುಬಿಟ್ಟು ರೋಡ್ ಟ್ರ್ಯಾಕ್ ಅಸಿಸ್ಟೆನ್ಸ್, ಬ್ಲೂ ಲಿಂಕ್ ಆ್ಯಂಡ್ ನ್ಯಾವಿಗೇಷನ್ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಿದ್ದಾರೆ. ಇದರಲ್ಲಿ ಬರೋ ನ್ಯಾವಿಗೇಷನ್ ಒಟ್ಟು ಮ್ಯಾಪ್ ಮೈ ಇಂಡಿಯಾಯಿಂದ. ಇಫ್ ಇನ್ ಕೇಸ್ ನೀವು ಗೂಗಲ್ ಮ್ಯಾಪ್ನ ಯೂಸ್ ಮಾಡಬೇಕಂದ್ರೆ ಕೇಬಲ್ನ ಯೂಸ್ ಮಾಡಬೇಕಾಗುತ್ತೆ ಆಂಡ್ರಾಯ್ಡ್ ಟು ಆಪಲ್ ಕಾರ್ಪ್ಲೇಗೆ. ಬಟ್ ಹ್ಯುಂಡೈ ಅವರು ಇತ್ತೀಚೆಗೆ ಒಂದು ಡಿವೈಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಡಾಂಗಲ್ ಟೈಪು. ಅದು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 4500 ರೂಪೀಸ್ ನಿಮ್ಗೆ ಕಾಸ್ಟ್ ಆಗುತ್ತೆ. ಅದು ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ, ಸೊ ಜಸ್ಟ್ ನೀವು ಇಲ್ಲಿ ಪ್ಲಗ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನೀವು ವೈರ್ಲೆಸ್ ಆಂಡ್ರಾಯ್ಡ್ ಟು ಆಪಲ್ ಕಾರ್ಪ್ನ ಯೂಸ್ ಮಾಡ್ಬೋದು. ಸೊ ಡೇ ಆ್ಯಂಡ್ ನೈಟ್ IRVM ಬರುತ್ತೆ ವಿತ್ ಟೆಲಿಮ್ಯಾಟಿಕ್ ಸ್ವಿಚಸ್ಸು. ಸೊ ವೆಹಿಕಲಲ್ಲಿ eSIM ಇರೋ ಕಾರಣ ಜಸ್ಟ್ ನೀವು ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕಾಗಿ ಕಾಲ್ ಹೋಗ್ಬಿಡುತ್ತೆ ಸರ್ವಿಸ್ ಸೆಂಟರ್ಗೆ. ಅವರು ನಿಮಗೆ ಕಾಲ್ ಮಾಡಿ ನಿಮ್ಗೆ ಏನು ಸಪೋರ್ಟ್ ಬೇಕೋ ಅದು ನಿಮಗೆ ಅರೇಂಜ್ ಮಾಡ್ತಾರೆ. ಸನ್ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ರೀಡಿಂಗ್ ಲೈಟು ಇದೊಂದು LED ಕೊಟ್ಬಿಟ್ರೆ ಚೆನ್ನಾಗಿರ್ತೈತೆ ನಾವಪ್ಪ. ಎಲೆಕ್ಟ್ರಿಕ್ ಸನ್ ರೂಫು, ಇದು ವಾಯ್ಸ್ ಕಮಾಂಡಲ್ಲಿ ಓಪನ್ ಆಗುತ್ತೆ. ಸೊ ಜಸ್ಟ್ ನೀವು ಒಂದು ಟ್ಯಾಪ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಬಟ್ ಇದು ಬಂದ್ಬಿಟ್ಟು ಮ್ಯಾನ್ಯುಯಲ್ ಆಗಿ ನೀವು ಕ್ಲೋಸ್ ಮಾಡ್ಕೊಳ್ಬೇಕು. ಸ್ಪೇಸಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿದೆ. ಆ್ಯಂಡ್ ಸೀಟ್ ಕೂಡ ತುಂಬ ಕಂಫರ್ಟೇಬಲ್ ಆಗಿದೆ. ಇಲ್ಲಿ ಮಿಡಲಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಏನಿದೆ ಇದು ಫ್ಯಾಬ್ರಿಕ್ ಟೈಪ್ ಇದೆ. ಆ್ಯಂಡ್ ಸೈಡಲ್ಲಿ ಮಾತ್ರ ಲೆದರೇಟ್ ಫಿನಿಶ್ ಕೊಟ್ಟಿದ್ದಾರೆ. i20ನಲ್ಲಿ ನಿಮಗೆ ಮ್ಯಾನ್ಯುವಲ್ ಆ್ಯಂಡ್ ಆಟೋಮೆಟಿಕ್ 2 ಆಪ್ಷನ್ ಬರುತ್ತೆ. ಆಗಲೇ ಹೇಳಿದಾಗೆ ಆಟೋಮೆಟಿಕಲ್ಲಿ ಬಂದುಬಿಟ್ಟು ನಿಮಗೆ IVT ಟ್ರಾನ್ಸ್ಮಿಷನ್ನ ಯೂಸ್ ಮಾಡ್ತಾರೆ. 86 ಹಾರ್ಸ್ ಪವರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ 140 ನ್ಯೂಟನ್ ಮೀಟರ್ ಟಾರ್ಕ್ನ ನಿಮ್ಗೆ ಆಫರ್ ಮಾಡುತ್ತೆ ಇದು. ಸೇಫ್ಟಿ ಅಂತ ಬಂದಾಗ i20ಗೆ ಗ್ಲೋಬಲ್ ಎನ್ಕ್ಯಾಪಲ್ಲಿ 5ಗೆ 3 ಸ್ಟಾರ್ ರೇಟಿಂಗ್ ಸ್ಕೋರ್ ಸಿಕ್ಕಿದೆ. 6 ಏರ್ ಬ್ಯಾಗ್, ABS ವಿತ್ EBD, ಹಿಲ್ ಸ್ಟಾರ್ಟ್ ಅಸಿಸ್ಟ್ ಅದು ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ ಕಂಪ್ಲೀಟ್ ವೇರಿಯಂಟಲ್ಲಿ ನಿಮಗೆ. ವಾರಂಟಿ ಅಂತ ಬಂದಾಗ ಹ್ಯುಂಡೈ ಅವರು 3 ಇಯರ್ಸ್ 1 lakh ಕಿಲೋಮೀಟರ್ ವಾರಂಟಿ ಸ್ಟ್ಯಾಂಡರ್ಡ್ ಆಗಿ ಕೊಡ್ತಾರೆ. ಇಫ್ ಇನ್ ಕೇಸ್ ನೀವು ಬೇಕಂದರೆ ನೀವು ಅಪ್ ಟು 7 ಇಯರ್ಸ್ವರೆಗೂ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಕ್ಯಾಪಿಂಗ್ ಆಪ್ಷನ್ ಕೊಡ್ತಾರೆ ನಿಮಗೆ. 80,000 ಕಿಲೋಮೀಟರಿಂದ 1,20,000 ಕಿಲೋಮೀಟರ್ವರೆಗೂ ಆಪ್ಷನ್ ಇರುತ್ತೆ. ನಿಮ್ಮ ಯೂಸೇಜ್ ಮೇಲೆ ನೀವು ಅದನ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಇದು ನನ್ನದೊಂದು ಸಣ್ಣ ಪ್ರಯತ್ನ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಮತ್ತೆ ಸಿಗುವ. ಧನ್ಯವಾದಗಳು.